ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ಹಿಂದೆ ನಡೆದಿರತಕ್ಕಂಥ ರೀಸೆಂಟ್ಲಿ ನಡೆದಿರತಕ್ಕಂಥ SDA, FDA, PSI ಹಿಸ್ಟ್ರಿ ಕ್ವಶನ್ಗಳನ್ನು ನಾವು ಇವತ್ತು ಚರ್ಚೆ ಮಾಡೋಣ. ನೋಡಿ, ಪ್ರಶ್ನೆ ಅಂದ್ರೆ ಮೊದಲನೇ ಪ್ರಶ್ನೆ ಯಾವ ರೀತಿ ಇದೆ? ಭಾರತದಲ್ಲಿ ಮೊದಲ ಬಾರಿಗೆ ಅಂಚೆ, ನೋಡ್ರಿ ಅಬ್ಸರ್ವೇಷನ್ ಮಾಡ್ರಿ, ಏನ್ ಕೇಳಿದ್ರಲ್ಲಿ? ಅಂಚೆ ಚೀಟಿಯನ್ನು ಜಾರಿಗೊಳಿಸಿದವರು ಯಾರು ಅಂತ ಆನ್ಸರ್ ಆ ಕ್ವಶನ್ ಕೇಳಿದ್ದಾರೆ. ಹಾಗಾದ್ರೆ ಆಯ್ಕೆಗಳು ಬಂದ್ಬಿಟ್ಟು ರಿಪ್ಪನ್, ವಿಲಿಯಂ ಬೆಂಟಿಕ್, ಇರ್ವಿನ್, ಡಾಲೌಸಿ. ಇದಕ್ಕೆ ಸರಿಯಾದಂತ ಉತ್ತರ ಯಾವುದು ಅಂತಂದ್ರೆ ಲಾರ್ಡ್ ಡಾಲೌಸಿ. ಲಾರ್ಡ್ ಡಾಲೌಸಿಯು 3 ಇಲಾಖೆಗಳನ್ನು ತನ್ನ ಆಡಳಿತ ಅವಧಿಯಲ್ಲಿ, ಅಂದ್ರೆ ಅವನ ಆಡಳಿತ ಅವಧಿ ನಿಮ್ಗೆಲ್ಲ ಗೊತ್ತಿದೆ, 1848ರಿಂದ 56ರವರೆಗೆ ಗವರ್ನರ್ ಜನರಲ್ ಆಗಿರ್ತಾನೆ. ಇವನು ಅತ್ಯಂತ ಕಿರಿಯ ಗವರ್ನರ್ ಜನರಲ್. ಈ ಲಾರ್ಡ್ ಡಾಲೌಸಿ ತನ್ನ ಆಡಳಿತ ಅವಧಿಯಲ್ಲಿ ತ್ರಿವಳಿ ಇಲಾಖೆಗಳನ್ನು ಸ್ಥಾಪಿಸಿ. ತ್ರಿವಳಿ ಇಲಾಖೆ, ಒಂದು ಅಂಚೆ ಇಲಾಖೆ ಅಂತ, ಇನ್ನು ಒಂದು ರೈಲ್ವೆ ಇಲಾಖೆ, ಮತ್ತೊಂದು ಲೋಕೋಪಯೋಗಿ ಇಲಾಖೆ. ಲೋಕೋಪಯೋಗಿ ಇಲಾಖೆ, PWD ಅಂತ ಕರಿತೀವಿ, PWD ಇಲಾಖೆ. ಈ 3 ಇಲಾಖೆಗಳನ್ನು ಸ್ಥಾಪಿಸಿದ್ದರಿಂದ ಲಾರ್ಡ್ ಡಾಲೌಸಿಯನ್ನು ತ್ರಿವಳಿ ಇಲಾಖೆಯ ಪಿತಾಮಹ ಅಂತ ಕರಿತೀವಿ. ತ್ರಿವಳಿ ಇಲಾಖೆಯ ಪಿತಾಮಹ. ನೋಡ್ರಿ, ಅಷ್ಟೇ ಅಲ್ಲ, ಇವ್ಯಾವು ಮೂಲಭೂತ ಸೌಕರ್ಯಗಳು ಇರಲಿಲ್ಲ. ಮೂಲಭೂತ ಸೌಕರ್ಯಗಳು ನಮ್ಮ ಭಾರತದಲ್ಲಿ ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಇರಲಿಲ್ಲ. ಇವನು ಬಂದ ಮೇಲೆ ಆ ಒಂದು ವ್ಯವಸ್ಥೆ ಬೆಳೀತು ಅನ್ನೋ ಕಾರಣಕ್ಕಾಗಿ ಲಾರ್ಡ್ ಡಾಲೌಸಿಯನ್ನು ಮೂಲಭೂತ ಸೌಕರ್ಯಗಳ ಪಿತಾಮಹ ಅಂತಾನೂ ಕರಿತೀವಿ ನಾವು. ಮೂಲಭೂತ ಸೌಕರ್ಯಗಳ ಪಿತಾಮಹನು ಅಂತ ಕೂಡ ಕರಿತೀವಿ ನಾವು. ಇನ್ಸ್ಪೆಕ್ಟರ್ ಆಫ್ ಪಿಲ್ಲರ್ ದಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಕರಿತೀವಿ. ನೋಡ್ರಿ, ಹಾಗಾದ್ರೆ ಈ ಒಂದು ಇಲಾಖೆಗಳು ಇವತ್ತಿಗೂ ಕೂಡ ಚಾಲನೆಯಲ್ಲಿ ಇದಾವ್ರಿ, ಮುಂದುವರಿತಾ ಇದ್ದೇವೆ. ನೋಡ್ರಿ, ಈ ಎಕ್ಸಾಂಪಲ್ ಅಂಚೆ ಇಲಾಖೆ ಕೂಡ ಇದೆ, ರೈಲ್ವೆ ಇಲಾಖೆ ಕೂಡ ಇದೆ, PWD ಇಲಾಖೆ ಕೂಡ ಇದೆ. ಇವೆಲ್ಲ ಲಾರ್ಡ್ ಡಾಲೌಸಿಯ ಕೊಡುಗೆಗಳು, ರೈಟ್? ನೋಡ್ರಿ, ಲೋಕೋಪಯೋಗಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಕಟ್ಟಡಗಳು ಕೂಡ ಇವತ್ತಿಗೂ ಕೂಡ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದಾವೆ. ಎಷ್ಟೋ ಶತಮಾನಗಳು ಕಳೆದ್ರೂ ಕೂಡ ಇವು ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದಾವೆ. ಅಂದ್ರ ಅದು ಲಾರ್ಡ್ ಡಾಲೌಸಿಯ ಆಡಳಿತ ಯಾವ ರೀತಿ ಇತ್ತು ಅನ್ನೋದನ್ನ ತೋರಿಸ್ಕೊಡ್ತಾವ್ರಿ ಈ ಕಟ್ಟಡಗಳು. ಎಕ್ಸಾಂಪಲ್ ಈ KCD ಕಾಲೇಜ್ ಆಗಿರ್ಬೋದು, ಧಾರವಾಡದಲ್ಲಿ ಇರ್ತಕ್ಕಂಥದ್ದು, ಅರ್ಥ ಆಯ್ತಾ? ಅಲ್ಲಿ ಬಿಜಾಪುರದಲ್ಲಿ ಹಲವಾರು ಕಟ್ಟಡಗಳಿದಾವೆ. ಹಿಂಗೆ ಭಾರತಾದ್ಯಂತ ಇವನು ಹಲವಾರು ಕಟ್ಟಡಗಳನ್ನು ಏನ್ ಮಾಡಿದ, ನಿರ್ಮಿಸಿದ. ರೈಟ್? ಹಾಗಾದ್ರೆ ಇಷ್ಟು ಗೊತ್ತಿರಬೇಕು. ಇನ್ನ ಇವನು ಒಳ್ಳೆಯ ಕಾರ್ಯಗಳನ್ನು ಕೂಡ ಮಾಡಿದನ್ರಿ. ಅದೇ ರೀತಿಯಾಗಿ ತಮ್ಮ ಸ್ವಾರ್ಥಕ್ಕಾಗಿ ಕೆಟ್ಟ ಕಾರ್ಯಗಳನ್ನು ಕೂಡ ಕೈಗೊಂಡನ್ರಿ. ಅದರಲ್ಲಿ ಇವೆಲ್ಲ ಒಳ್ಳೆಯವರು. ಇವೆಲ್ಲ ತ್ರಿವಳಿ ಇಲಾಖೆ ಅಂದ್ರೇನೆ ಇದು ಅತ್ಯಂತ ಒಳ್ಳೇದಿದು. ಯಾಕಂದ್ರೆ ಅಂಚೆ ಇಲಾಖೆ ಅಂತ ತಗೊಂಬಂದಿದ್ದು 1854ರಲ್ಲಿ, ರೈಲ್ವೆ ಇಲಾಖೆ ಅಂತ ತಗೊಂಬಂದ್ಬಿಟ್ಟಿದ್ದು 1853ರಲ್ಲಿ, ಲೋಕೋಪಯೋಗಿ ಇಲಾಖೆ ಸ್ಥಾಪನೆ ಮಾಡಿದ್ದು 1852ರಲ್ಲಿ. 1852ರಲ್ಲಿ ನಿಮ್ಗೆ ಗೊತ್ತಿರೋ ಫಸ್ಟ್ ರೈಲು ಸಂಚಾರ ಆಗಿತ್ತು 1853 ಏಪ್ರಿಲ್ 16 ಮುಂಬೈ ಟು ಠಾಣಾ, ದೇಶದ ಮೊದಲ ರೈಲು ಸಂಚಾರ. ನೆಕ್ಸ್ಟ್ ಇವನ ಇನ್ನೂ ಒಳ್ಳೆಯ ಕಾರ್ಯಗಳು ಯಾವಂದ್ರಿಗಿನ ಒಂದು ಚಾರ್ಲ್ಸ್ ವುಡ್ ವರದಿ ಜಾರಿ ಮಾಡಿದ್ದು ಅದು ಲಾರ್ಡ್ ಡಾಲೌಸಿಯ ಒಳ್ಳೆಯ ಕೊಡುಗೆ. 1854 ಡೈರೆಕ್ಟ್ ಎಕ್ಸಾಮ್ ಅಲ್ಲಿ ಬರ್ತಿರ್ತಾವ, ನೆನ್ಪಿಟ್ಕೋರಿ. ಇದು ಶಿಕ್ಷಣಕ್ಕೆ ಸಂಬಂಧಿಸಿದಂತ ಒಂದು ವರದಿ. ಇದನ್ನ ಚಾರ್ಲ್ಸ್ ವುಡ್ ಅವರವರು ಈ ಒಂದು ರೂಪರೇಷೆಗಳನ್ನ ತಯಾರಿಸಿದ್ರು. ಹಾಗಾಗಿ ಇದನ್ನ ಚಾರ್ಲ್ಸ್ ವುಡ್ ವರದಿ ಅಂತ ಕರೀತಾರೆ. ಇದು ಶಿಕ್ಷಣದ ಮ್ಯಾಗ್ನಾ ಕಾರ್ಟ ಅಂತಾನೂ ಕರೀತಾರೆ. ಯಾಕಂದ್ರೆ ಇದು ವುಮೆನ್ ಎಜುಕೇಶನ್, ರಿಸರ್ವ್ ಎಜುಕೇಶನ್, ಹ್ಯಾಂಡಿಕ್ಯಾಪ್ಟ್ ಎಜುಕೇಶನ್, ಇದೆಲ್ಲವೂ ಕೂಡ ಯಾರಿಗೆ ರಿಸರ್ವ್ ಕೊಡಬೇಕು, ಯಾರಿಗೆ ರಿಸರ್ವ್ ಕೊಡಬಾರ್ದು, ಮೀಸಲಾತಿ ಕೊಡಬಾರ್ದು, ಮತ್ತೆ ಒಂದು ಪಠ್ಯಗಳು ಯಾವ ರೀತಿ ಇರಬೇಕು, ಟೀಚರ್ಸ್ ಯಾವ ರೀತಿ ಶಿಕ್ಷಣವನ್ನು ಪಡೆದಿರಬೇಕು, ಮತ್ತೆ ಅವರು ಯಾವ ರೀತಿ ಈ ಟೀಚಿಂಗ್ ಸ್ಕಿಲ್ ಅನ್ನು ಹೊಂದಿರಬೇಕು ಅನ್ನೋದನ್ನ ಇದು ಹೇಳ್ತಕ್ಕಂಥದ್ದು. ಯಾವುದು? ಚಾರ್ಲ್ಸ್ ವುಡ್ ವರದಿ. ರೈಟ್? ಹಾಗಾದ್ರೆ ಇನ್ನೊಂದು ಗೊತ್ತಿರಬೇಕು, ಇವನ ಕಾಲದಲ್ಲಿ, ಇವನ ಆಡಳಿತ ಅವಧಿಯಲ್ಲಿ ಇವನು ಮಾಡಿರ್ತಕ್ಕಂಥ ಅತ್ಯಂತ ಒಳ್ಳೆಯ ಒಂದು ಇನ್ನೊಂದು ಕೆಲಸ ಏನು ಅಂತಂದ್ರಿಗಿನ 1856ರಲ್ಲಿ ಈ ಮ್ಯಾರೇಜ್ ಆಕ್ಟ್, ವಿಧವಾ ಪುನರ್ವಿವಾಹ ಕಾಯ್ದೆನ ಜಾರಿಗೆ ತಂದು ವಿಧವೆ ಮಹಿಳೆಯರಿಗೆ ಮತ್ತೆ ಮದುವೆ ಆಗಲು ಅವಕಾಶ ಕೊಟ್ಟಿದ್ದು. ವಿಧವಾ ಪುನರ್ವಿವಾಹ ಕಾಯ್ದೆನ ಜಾರಿಗೆ ತಗೊಂಡ್ಬರ್ತಾನ್ರಿ. ಇದರ ಹಿಂದೆ ಇರ್ತಕ್ಕಂಥ ಒಬ್ಬ ಸಮಾಜ ಸುಧಾರಕ ಯಾರಪ್ಪ ಅಂತಂದ್ರಿಗಿನ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು ಹೋರಾಟ ಮಾಡಿದ್ದಕ್ಕೆ ಇದು ಬರುತ್ತೆ.
ಓಕೆ, ಇದು ನಿಮಗೆ ಗೊತ್ತಿರಬೇಕು. ಇನ್ನು ಕೆಟ್ಟ ಕಾರ್ಯಗಳು ಅಂತಂದ್ರಿಗಿನ ಲಾರ್ಡ್ ಡೌಲಸಿ ಮಾಡಿರ್ತಕ್ಕಂಥ ಕೆಟ್ಟ ಕಾರ್ಯಗಳು ಅಥವಾ ಕೆಟ್ಟ ನೀತಿಗಳು ಏನಂತಂದ್ರಿಗಿನ ಸಾಮ್ರಾಜ್ಯ ವಿಸ್ತರಣಾ ಕಾರ್ಯಕ್ಕಾಗಿ ಕೆಲವೊಂದಿಷ್ಟು ಪದ್ಧತಿಗಳನ್ನ ಭಾರತದಲ್ಲಿ ಜಾರಿಗೆ ತಂದಿರತಕ್ಕಂಥದ್ದು. ಅದರಲ್ಲಿ ಒಂದು 1848ರಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ, ಡಾಕ್ಟ್ರಿನ್ ಆಫ್ ಲ್ಯಾಬ್ ಸಿಸ್ಟಮ್ ನ ತಗೊಂಡ್ಬಂದ. ಇದಕ್ಕ ಫಸ್ಟ್ ಸತಾರ ಏನಾಯ್ತು ಒಳಪಟ್ಟಿತ್ತು. ಇದೊಂದು ಬ್ಯಾಡ್ ಹ್ಯಾಬಿಟ್ ಇದ್ದಂಗೆ, ಯಾರಿಗೆ ಬ್ಯಾಡ್ ಥಿಂಕ್ ಇದು, ಯಾಕಂದ್ರೆಗಿನ ಇದು ಕೆಟ್ಟ ಕಾರ್ಯ. ನೆಕ್ಸ್ಟ್ ಮತ್ತೇನ್ ತಗೊಂಬಂದ್ರಿಗಿನ ಬಿರುದು ಬಾವಲಿಗಳನ್ನ ಏನ್ ಮಾಡಿದ, ರದ್ದುಪಡಿಸಿದ. ಯಾರು? ಲಾರ್ಡ್ ಡಾಲೌಸಿ. ವಿಶ್ರಾಂತಿ ವೇತನ ಕೂಡ ಏನ್ ಮಾಡಿದ, ರದ್ದುಪಡಿಸಿದ. ಇದು ಮತ್ತೆ ಕೆಲವೊಂದಿಷ್ಟು ಸಾಮ್ರಾಜ್ಯಗಳನ್ನು ಯುದ್ಧ ಮಾಡಿ ಏನ್ ಮಾಡಿದ, ಗೆದ್ದುಕೊಂಡ. ಇದು ಬಿಟ್ರೆ ಕೆಲವೊಂದಿಷ್ಟು ಒಳ್ಳೆಯ ಕಾರ್ಯಗಳು ಕೂಡ ಇದಾವ್ರಿ. ಇವನು ಬ್ಯಾಡ್ ಮಾಡಲ್ ಹೌದು, ಗುಡ್ ಮಾಡಲ್ ಹೌದು. ಯಾರು? ಲಾರ್ಡ್ ಡಾಲೌಸಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ಮತ್ತೆ ನಿಮಗೆ ನಾನು ಸಪರೇಟ್ ಆಗಿ ಕೆಲವೊಂದಿಷ್ಟು ಟಾಪಿಕ್ಗಳನ್ನ ಮಾಡಿಕೊಡ್ತೇನೆ. ನೀವು ಕಮೆಂಟ್ ಮಾಡಬಹುದು ನನಗೆ, ನನ್ನ ಮಿಸ್ಟೇಕ್ಗಳಿದ್ರೆ ಅಥವಾ ಇನ್ನೇನಾದ್ರೂ ಹೆಚ್ಚಿಗೆ ಡೆಪ್ತ್ ಹೇಳ್ಬೇಕಾಗಿದ್ರೆ. ಇದು MCQ ಐತ್ರಿ, ಓಲ್ಡ್ ಕ್ವಶನ್ ಪೇಪರ್. ಅದಕ್ಕೆ ನಾನು ಮೇಜರ್ ಕಾನ್ಸೆಪ್ಟ್ ಅನ್ನ ಏನ್ ಮಾಡ್ತಾ ಇದ್ದೀನಿ ನಿಮ್ಗೆ ಹೇಳ್ತಾ ಇದ್ದೀನಿ. ಸಬ್ಜೆಕ್ಟ್ ವೈಸ್ ನಿಮಗೆ ಬೇಕಾದ್ರೆ ನೀವು ಕೆಳಗಡೆ ಕಮೆಂಟ್ ಮಾಡಬಹುದು. ನಿಮಗೆ ಯಾವ ಟಾಪಿಕ್ ಬೇಕಲ್ಲ, ನಾನು ಆ ಟಾಪಿಕ್ ನೇ ಚೂಸ್ ಮಾಡ್ಕೊಂಡು ಏನ್ ಮಾಡ್ತೇನೆ, ನಾನು ನಿಮ್ಗೆ ಹೇಳ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ತಾಳಗುಂದ ಶಾಸನದ ಕರ್ತೃ ಯಾರು ಅಂತ ಪ್ರಶ್ನೆ ಕೇಳಿದಾರೆ ಸ್ನೇಹಿತರೆ. ರವಿಕೀರ್ತಿ, ಕುಬ್ಜಕವಿ, ಅರಿಶೇನ ಯಾವುದು ಅಲ್ಲ ಅಂತ ಕೊಟ್ಟಾರ. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಕುಬ್ಜಕವಿ ಅಂತ ಹೇಳ್ಕೇಸಿ. ಇದು ತಾಳಗುಂದ ಶಾಸನ ಎಲ್ಲಿ ಕಂಡು ಬರುತ್ತದೆ ಅಂತಂದ್ರೆ ಇದು ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಕಂಡು ಬರುತ್ತೆ. ಶಿವಮೊಗ್ಗ ಡಿಸ್ಟಿಕ್ ಸಾಗರ ತಾಲೂಕು ತಾಳಗುಂದ ಗ್ರಾಮದಲ್ಲಿ ಕಂಡು ಬರುತ್ತೆ. ಪ್ರಣವೇಶ್ವರ ದೇವಾಲಯದ ಮುಂದೆನೆ ಕಂಡು ಬರುತ್ತದೆ. ಇದು ಸಂಸ್ಕೃತದ ಮೊದಲ ಶಾಸನ. ನಮ್ಮ ಕರ್ನಾಟಕದಲ್ಲಿ ದೊರೆತಿರ್ತಕ್ಕಂಥ ಸಂಸ್ಕೃತ ಶಾಸನ. ಇದು ಯಾವ ಅರಸನಿಗೆ ಸಂಬಂಧಪಟ್ಟಿದೆ ಅಂತಂದ್ರೆ ಶಾಂತಿವರ್ಮನಿಗೆ ಸಂಬಂಧಪಟ್ಟಂತ ಶಾಸನವಾಗಿದೆ. ಶಾಂತಿವರ್ಮ ಯಾರು ಅಂದ್ರಿಗಿನ ಕದಂಬರ ಅರಸ, ಕಾಕುಸ್ಥವರ್ಮನ ಮಗ. ಇವನು ಕಾಕುಸ್ಥವರ್ಮನ ಮಗ ಅಂತ ಗೊತ್ತಿರಬೇಕು. ಹಾಗಾದ್ರೆ ಈ ತಾಳಗುಂದ ಶಾಸನ ಈ ತಂದೆಯನ್ನು, ಶಾಂತಿವರ್ಮನ ತಂದೆಯನ್ನು ಕುಲಭೂಷಣ ಎಂದು ಕರೆದಿದೆ. ನೋಡ್ರಿ, ಕದಂಬರ ಕುಲಭೂಷಣ ಎಂದು ಕರೆದಿದೆ. ಮತ್ತು ಈ ಒಂದು ತಾಳಗುಂದ ಶಾಸನ ಏನೈತಲ್ಲ, ಕದಂಬರದ ಮೂಲವನ್ನು ಒಳಗೊಂಡಿದೆ. ಅಂದ್ರೆ ಕದಂಬ ಮನೆತನ ಯಾವ ರೀತಿ ಸ್ಟಾರ್ಟ್ ಆಯ್ತು, ಕದಂಬರು ಯಾವ ಕುಟುಂಬಕ್ಕೆ ಸೇರಿದವರು. ಎಕ್ಸಾಂಪಲ್ ನೋಡ್ರಿ, ಅವರ ಆರತಿ ಪುತ್ರ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವರು. ಮಾನ್ಯವ ಗೋತ್ರ. ಈ ಮಯೂರವರ್ಮ ಶಿವಸ್ಕಂದವರ್ಮನನ್ನು ಸೋಲಿಸಿ ಸಾಮ್ರಾಜ್ಯ ಯಾವ ರೀತಿ ಕಟ್ಟಿದ ಅನ್ನೋದು ಬಗ್ಗೆ ಹೇಳುತ್ತಿರೋದು. ಅಂದ್ರೆ ಒಂದು ದರ್ಬೆ ಹಿಡಿಯುವ ಕೈ ಖಡ್ಗ ಹೇಗೆ ಹಿಡಿತು ಅನ್ನೋದು ಕೂಡ ಇದು ಮೂಲ ಒಳಗೊಂಡಿದೆ. ಇದು ಇಷ್ಟು ಗೊತ್ತಿರಬೇಕು. ನೆಕ್ಸ್ಟ್ ಮುಂದೆ ಬಂದಾಗ ನಾ ಶಾಸನಗಳ ಬಗ್ಗೆ ಹೇಳ್ತೀನಿ. ಈಗ ಚಂದ್ರವಳ್ಳಿ ಶಾಸನ ಇದೆ, ಅದೇ ರೀತಿಯಾಗಿ ಅಲ್ಮಿಡಿ ಶಾಸನ ಇದೆ. ಅದರ ಬಗ್ಗೆ ಕೂಡ ಎಲ್ಲ ಮುಂದೆ ಕ್ವಶನ್ ಇದ್ರೆ ನೋಡೋಣ. ಇಲ್ಲ ಮತ್ತೆ ನಿಮ್ಗೆ ನೆಕ್ಸ್ಟ್ MCQ ಅಲ್ಲಿ ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಬಿಜಾಪುರದ ಗೋಲ್ ಗುಂಬಾಜ್ ಅನ್ನು ಕಟ್ಟಿಸಿದ ವರ್ಷ ಯಾವುದು? ಇಲ್ಲಿ 1620ರಿಂದ 58 ಇದೆ, 1627ರಿಂದ 57 ಇದೆ, 1561ರಿಂದ 1568 ಇದೆ. ಮೇಲಿನ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಆನ್ಸರ್ 1627ರಿಂದ 57 ಸ್ನೇಹಿತರೆ. ನೋಡ್ರಿ, ಇದು ಮೊಹಮ್ಮದ್ ಆದಿಲ್ ಶಾನ ಕಾಲದಲ್ಲಿ ಆಗ್ತಕ್ಕಂಥ ಕಟ್ಟಡ. ಇದು ಒಂದು ಮೊಹಮ್ಮದ್ ಆದಿಲ್ ಶಾನ ಕುಟುಂಬಸ್ಥಕರ ಅಥವಾ ಕುಟುಂಬಿಕರ ಸಮಾಧಿ ಅಂತ ಗೊತ್ತಿರ್ಬೇಕು. ಅಂದ್ರ ಗೋಲ್ ಗುಂಬಾಜ್ ಒಂದು ಏನು ಅಂದ್ರಿಗಿನ ಸಮಾಧಿ. ಅದು ಯಾರ ಸಮಾಧಿ ಅಂದ್ರಿಗಿನ ಮೊಹಮ್ಮದ್ ಆದಿಲ್ ಶಾನ ಕುಟುಂಬಿಕರ ಸಮಾಧಿ. ಮೊಹಮ್ಮದ್ ಆದಿಲ್ ಶಾನ ಸಮಾಧಿ. ಇದು ಸ್ಥಾಪನೆ ಆಗಿದ್ದು 1627ರಲ್ಲಿ ಸ್ಟಾರ್ಟ್ ಆಗುತ್ತೆ, 1657ರಲ್ಲಿ ಎಂಡ್ ಆಗುತ್ತೆ. ಇದು ಇಬ್ಬರು ಶಿಲ್ಪಿಗಳನ್ನು ಒಳಗೊಂಡಿದೆ. ಮಲ್ಲಿಕ್ ಸಂದಲ್ ಅಂತ ಹೇಳ್ಕೇಸಿ, ಮಲ್ಲಿಕ್ ಸಂದಲ್ ಮತ್ತು ಯಾಕೂಬ್ ಅನ್ನುವಂತ ಶಿಲ್ಪಿಗಳು ಇದನ್ನ ನಿರ್ಮಿಸಿದ್ರು ಅನ್ನೋದು ಕೂಡ ಇದೆ. ಹಾಗಾದ್ರೆ ಒಂದೊಂದು ಬುಕ್ಗಳಲ್ಲಿ ನೋಡೋದು ರೀತಿ ಅಥವಾ ಈ ಗೈಡ್ಗಳು ಹೇಳೋ ಪ್ರಕಾರ
ಅಥವಾ ದಂತಕಥೆಯ ಪ್ರಕಾರ ಏನಂದ್ರೆ ಈ ಗೋಲ್ ಗುಂಬಜ್ ಅಥವಾ ಗೋಲ್ ಗುಮ್ಮಟನ್ನ ಕಟ್ಟಲು ಸುಮಾರು ವರ್ಷಗಳು ತಗೊಂಡ್ರು ಕೂಡ ಅದು 7 ಬಾರಿ ಏನಾಗೈತೆ ಅದು ಮರು ನಿರ್ಮಾಣ ಆಗಿದೆ ಅಂತ ಹೇಳ್ತಿರ್ತಾರೆ. ಅಂದ್ರೆ ಅದು ಕಟ್ಟಬೇಕಾದ್ರೆ 7 ಬಾರಿ ಏನಾಗಿದೆ ಕುಸಿದು ಬಿದ್ದದ ಅಂತ ಕೂಡ ಹೇಳ್ತಿರ್ತಾರೆ. ಓಕೆ, ಹಾಗಾದ್ರೆ ಇದು ಪಿಸುಮಾತಿನ ಗುಮ್ಮಟ. ಇದು ಪಿಸುಮಾತಿನ ಗುಮ್ಮಟ. ಇದು ಮೊದಲು 7 ಬಾರಿ ಏನಾಗ್ತಾ ಇತ್ತು, ಪಿಸುಗುಡ್ತಾ ಇತ್ತು. ಈಗ 5ನೇ ಬಾರಿ ಏನಾಗ್ತಾ ಇದೆ, ಪಿಸುಗುಡ್ತಾ ಇದೆ. ಯಾಕಂದ್ರ ಎಲ್ಲರೂ ಹೋಗಿ ಏನ್ ಮಾಡ್ತಾ ಇದಾರ, ಕೂಗ್ತಾ ಇದಾರ, ಬೇರೆ ಬೇರೆ ಕೂಗ್ತಾ ಇದಾರ. ಹಾಗಾಗಿ ರೈಟ್, ನೆಕ್ಸ್ಟ್ ನಿಮ್ಗೆ ಗೊತ್ತಿರಬೇಕು. ಇಷ್ಟು ಸಾಕು. ಇನ್ನು ಮುಂದೆ ನೋಡೋಣ ಮತ್ತೆ ಯಾವ ಪ್ರಶ್ನೆ ಇದೆ ಅನ್ನೋದನ್ನ ನೋಡೋಣ. ಶಿವಾಜಿಯ ಆಧ್ಯಾತ್ಮಿಕ ಗುರು ಯಾರು ಅಂತ ಕೇಳಿದ್ರೆ ಸ್ನೇಹಿತರೆ, ತುಳಸಿದಾಸ, ದಾದಾಜಿ ಕೊಂಡದೇವ, ರಾಮದಾಸ್, ತುಕಾರಾಮ್ ಇದೆ. ಹಾಗಾದ್ರೆ ಶಿವಾಜಿಯ ಆಧ್ಯಾತ್ಮಿಕ ಗುರು ಯಾರಪ್ಪ ಅಂತಂದ್ರೆ ಇಲ್ಲಿ ಕನ್ಫ್ಯೂಸ್ ಆಗ್ಬೇಡ್ರಿ. ಶಿವಾಜಿ ಆಧ್ಯಾತ್ಮಿಕ ಗುರು ರಾಮದಾಸ್. ರಾಜಕೀಯ ಗುರು ಯಾರು ಅಂತಂದ್ರೆ ರಾಜಕೀಯ ಗುರು ದಾದಾಜಿ ಕೊಂಡದೇವ. ಬಾಲ್ಯದಲ್ಲಿ ಜೀಜಾಬಾಯಿಯವರು ಶಿವಾಜಿಗೆ ಮಹಾಭಾರತ, ರಾಮಾಯಣ ಎಲ್ಲಾ ಯುದ್ಧದ ಕಥೆಗಳನ್ನು ಹೇಳುತ್ತಾ ದೊಡ್ಡ ವೀರ ಯೋಧನಾಗಿ ಬೆಳಲಿಕ್ಕೆ ಆಕಿ ಸಾಥ್ ಕೊಡ್ತಾಳ್ರಿ. ಯಾರು? ತಾಯಿ. ಗೊತ್ತಿರಬೇಕು, ಇಡೀ ಅಖಂಡ ಭಾರತವನ್ನೇ ಆಡಳಿತ ಮಾಡ್ತಕ್ಕಂಥ ಈ ಮುಸ್ಲಿಂ ಸಾಮ್ರಾಜ್ಯಗಳಲ್ಲಿ ಹಾಂದೈವಿ ಕನಸು ಅಂದ್ರೆ ಅಂದು ಸ್ವರಾಜ್ಯದ ಕಲ್ಪನೆಯನ್ನು ಇಟ್ಟುಕೊಂಡು ಒಂದು ಹಿಂದೂ ಸಾಮ್ರಾಜ್ಯವನ್ನು ಹುಟ್ಟಾಕಿರ್ತಕ್ಕಂಥ ಕೀರ್ತಿ ಯಾರಿಗಿದೆ ಅಂತಂದ್ರೆ ಛತ್ರಪತಿ ಶಿವಾಜಿಯವರಿಗಿದೆ. ಯಾಕಂದ್ರೆ ಈ ಔರಂಗಜೇಬ ಆಡಳಿತ ಮಾಡಬೇಕಾದ್ರೆ ಬೆಟ್ಟದ ಹುಲಿ ಅಂತ ಕರಿತಾ ಇದ್ದ ಶಿವಾಜಿಗೆ. ಅದೇ ಬೆಟ್ಟದ ಹುಲಿ ಹೆಬ್ಬುಲಿಯಾಗಿ ಏನಾಯ್ತು, ದರ್ಶನ ಆಯ್ತು. ಯಾರಿಗೆ? ಔರಂಗಜೇಬನಿಗೆ. ಆವಾಗ ಔರಂಗಜೇಬನ ಹೇಳಿಕೊಂಡ್ ಬಿಟ್ಟಿದ್ದಾನ ಏನಂತ, ದಕ್ಕನಿನ ಹುಣ್ಣು ನನ್ನನ್ನು ನಾಶ ಮಾಡಿತ್ತು ಅಂತ ಹೇಳಿಕೇಶಿ. ಅರ್ಥ ಆಯ್ತಾ? ಅಂದ್ರೆ ನೆಗ್ಲೆಕ್ಟ್ ಮಾಡಿದ್ದ, ಆ ನೆಗ್ಲಿಜೆನ್ಸಿ ಏನಾಯ್ತಪ್ಪ ಅಂದ್ರೆ ತನ್ನ ಅವನತಿಗೆ ಕಾರಣ ಆಯ್ತು. ಹಾಗಾಗಿ ಈ ಶಿವಾಜಿಯ ಆಧ್ಯಾತ್ಮಿಕ ಗುರು ಯಾರಂದ್ರಿಗಿನ ರಾಮದಾಸ್ ಅಂತ ಗೊತ್ತಿರ್ಬೇಕು. ಇನ್ನ ಶಿವಾಜಿ ಜನಿಸಿದ್ದು ಶಿವನೇರಿ ದುರ್ಗದಲ್ಲಿ. ಇವೆಲ್ಲ ನಾನು ಮುಂದೆ ನಿಮಗೆ ಇದ್ರ ಬಗ್ಗೆ ಬಯೋಡಾಟಾ ಪ್ರತ್ಯೇಕವಾಗಿರ್ತಕ್ಕಂಥ ಕ್ಲಾಸ್ ಅನ್ನು ಮಾಡ್ತೇನೆ ಸ್ನೇಹಿತರೆ. ನೋಡಿ, ಮೌರ್ಯರ ಕಾಲದಲ್ಲಿ ಈ ಕೆಳಗಿನ ಯಾರು ಸುದರ್ಶನ ಸರೋವರನ್ನು ಕಟ್ಟಿದರೋ ಅಂತ ಕೇಳಿದಾರ. ಚಂದ್ರಗುಪ್ತ ಮೌರ್ಯನು ಕೊಟ್ಟಿದಾರ. ತುಷಪ್ಸ ಆಗ್ಬೇಕಾಗದು, ತುಷಪ್ಸ. ನೆಕ್ಸ್ಟ್ ಅಶೋಕ, ಪುಷ್ಯಗುಪ್ತ. ಇದಕ್ಕೆ ಸರಿಯಾದಂತ ಆನ್ಸರ್ ಯಾವ್ದಂದ್ರಿಗಿನ ಪುಷ್ಯಗುಪ್ತ. ನೋಡ್ರಿ, ಮೌರ್ಯರು ಅತಿ ದೊಡ್ಡ ಸಾಮ್ರಾಜ್ಯ, ಇಡೀ ಭಾರತವನ್ನು ಆಳಿರ್ತಕ್ಕಂಥ ಅತಿ ದೊಡ್ಡ ಸಾಮ್ರಾಜ್ಯ. ಈ ಚಂದ್ರಗುಪ್ತ ಮೌರ್ಯನಿಗೆ ಭಾರತದ ಮೊದಲ ಚಕ್ರವರ್ತಿ ಅನ್ನುವಂತ ಕೂಡ ಹೆಸರಿದೆ. ಭಾರತದ ಮೊದಲ ಚಕ್ರವರ್ತಿ. ನೋಡ್ರಿ, ಈ ಮೌರ್ಯ ಸಾಮ್ರಾಜ್ಯದಲ್ಲಿ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಪುಷ್ಯಗುಪ್ತನು ಸುದರ್ಶನ ಕೆರೆಯನ್ನು ನಿರ್ಮಿಸಿದ ಅಂತ ಹೇಳಿ ಎಲ್ಲಿ ನಮಗೆ ಉಲ್ಲೇಖ ಆಗ್ತದಂದ್ರಿಗಿನ ಶಕರ ರಾಜ ಹೊರಡಿಸಿರ್ತಕ್ಕಂಥ ಈ ಒಂದು ಗಿರ್ನರ್ ಶಾಸನ ಅಥವಾ ಜುನಾಗಢ ಶಾಸನ. ಇದು ಭಾರತದ ಮೊದಲ ಸಂಸ್ಕೃತ ಶಾಸನ. ಇದರಲ್ಲಿ ಏನಿದೆ ಅಂದ್ರೆ ಉಲ್ಲೇಖ ಆಗೈತಿ. ರೈಟ್, ಇದು ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು. ಮತ್ತೆ ಇದೇ ಸುದರ್ಶನ ಕೆರೆಗೆ ಕಾಲುವೆಯನ್ನು ನಿರ್ಮಿಸಿದವರು ಯಾರಂದ್ರ ಅಶೋಕ. ಕಾಲುವೆಯನ್ನು ನಿರ್ಮಿಸಿದವರು ಯಾರು? ಅಶೋಕ. ನೆಕ್ಸ್ಟ್ ಇದನ್ನ ಮರು ನಿರ್ಮಾಣ ಮಾಡಿದವರು, ಈ ಕೆರೆಯನ್ನು ಮರು ನಿರ್ಮಾಣ ಮಾಡಿದವರು ಯಾರು ಅಂತಂದ್ರಿಗಿನ ಸ್ಕಂದಗುಪ್ತ ಅಂತ ಹೇಳಿ. ಯಾರ್ರಿ? ಗುಪ್ತರ ರಾಜ. ಸುದರ್ಶನ ಕೆರೆಯಲ್ಲಿ ಕಂಡು ಬರುತ್ತಂದ್ರ ಗುಜರಾತ್, ಅಂದಿನ ಸೌರಾಷ್ಟ್ರ, ಇಂದಿನ ಗುಜರಾತ್ ಅನ್ನು ಯಾರು ವಶಪಡಿಸ್ಕೊಂಡಿದ್ರು ಅಂದ್ರ ಚಂದ್ರಗುಪ್ತ ಮೌರ್ಯ ವಶಪಡಿಸ್ಕೊಂಡಿದ್ದ. ಹಾಗಾದ್ರೆ ಇವನು ಯಾರು ಅಂತಂದ್ರಿಗಿನ ಚಂದ್ರಗುಪ್ತನ ರಾಜ್ಯಪಾಲ. ಚಂದ್ರಗುಪ್ತ ಮೌರ್ಯನ ಸಂಬಂಧಿಕ ಕೂಡ ಹೌದು, ರಾಜ್ಯಪಾಲ ಕೂಡ ಹೌದು. ಓಕೆ, ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಸ್ನೇಹಿತರೆ. ನಾವು ಯಾವ ಕ್ವಶನ್ಗೆ ಎಷ್ಟು ಬೇಕಲ್ಲ ಅಷ್ಟೇ ನೋಡ್ಕೊಳ್ಳೋಣ. ನೋಡ್ರಿ, ಪ್ರಬುದ್ಧ ಭಾರತ ಎಂಬ ಆಂಗ್ಲ ಪತ್ರಿಕೆಯನ್ನು ಕೆಳಗಿನವರಲ್ಲಿ ಯಾರು ಪ್ರಕಟಿಸಿದರು ಅಂತ ಕೇಳ್ಯಾರ. ಸ್ವಾಮಿ ದಯಾನಂದ ಸರಸ್ವತಿ, ರಾಜಾರಾಮ್ ಮೋಹನ್ ರಾಯ್ ಅವರು, ಆನಿ ಬೆಸೆಂಟ್, ಸ್ವಾಮಿ ವಿವೇಕಾನಂದ ಅವರು. ನೋಡ್ರಿ, ಈ ಪತ್ರಿಕೆಯನ್ನು ಪ್ರಕಟಿಸಿದವರು ಯಾರು ಅಂತಂದ್ರಿಗಿನ ಸ್ವಾಮಿ ವಿವೇಕಾನಂದವರು. ನಿಮ್ಗೆ ಗೊತ್ತಿರುವ 1893ರಲ್ಲಿ ಚಿಕಾಗೋದ ವಿಶ್ವ ಧರ್ಮ ಸಮ್ಮೇಳನಕ್ಕ ಇವರು ಹೋಗಿದ್ರು. ಇಡೀ ಪ್ರಪಂಚವನ್ನೇ ಏನ್ ಮಾಡಿದ್ರು, 2 ಮಾತಿನಲ್ಲೇ ಸೆಳೆದ್ರು, ಡಿಯರ್ ಸಿಸ್ಟರ್ಸ್ ಅಂಡ್ ಬ್ರದರ್ಸ್. ನೋಡ್ರಿ, ಹಾಗಾಗಿ
ಇವರು ಕೆಲವೊಂದಿಷ್ಟು ಆ ವ್ಯಾಖ್ಯೆಗಳನ್ನು ಕೂಡ ನೀಡಿದ್ದಾರೆ. ಏಳಿ ಎದ್ದೇಳಿ ಗುರಿ ಮುಟ್ಟೋವರೆಗೂ ನಿಲ್ಲದಿರಿ. ನೋಡ್ರಿ, ಇವೆಲ್ಲ ಈಗಿನ ಯುವಕರು ಸ್ವಾಮಿ ವಿವೇಕಾನಂದ ಅವರ ತತ್ವಗಳನ್ನ ಏನ್ ಮಾಡ್ಬೇಕು, ಪಾಲಿಸ್ಬೇಕಾಗ್ತದೆ ಸ್ನೇಹಿತರೆ. ನೋಡ್ರಿ, ಈ ಪ್ರಬುದ್ಧ ಭಾರತ ಅನ್ನುವಂತ ಆಂಗ್ಲ ಪತ್ರಿಕೆಯನ್ನು ಬರೆದಿರ್ತಕ್ಕಂಥವ್ರು ಯಾರಂದ್ರೆ ಸ್ವಾಮಿ ವಿವೇಕಾನಂದ ಅವರು. ಇವರು 1893ರಲ್ಲಿ ವಿಶ್ವ ಧರ್ಮ ಸಮ್ಮೇಳನಕ್ಕೆ ಏನ್ ಮಾಡಿದ್ರು, ಹೋಗಿದ್ರು. ಅದಕ್ಕ ನಮ್ಮ ಮೈಸೂರಿನ ಒಡೆಯರ್ ಏನ್ ಮಾಡಿದ್ರು ಅಂದ್ರೆ ಇದಕ್ಕೆ ಚಿಕ್ಕ ದೇವರಾಜ ಒಡೆಯರ್, ಯಾರು ಮೈಸೂರಿನ ಒಡೆಯರ್ ಏನ್ ಮಾಡಿದ್ರಪ್ಪ ಅಂದ್ರಗಿನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಏನ್ ಮಾಡಿದ್ರಪ್ಪ ಅಂತಂದ್ರ ನಾಲ್ವಡಿ ಕೃಷ್ಣರಾಜ ಒಡೆಯರು ಧನ ಸಹಾಯವನ್ನು ಏನ್ ಮಾಡಿದ್ರು ಅಂತ ಕೂಡ ಗೊತ್ತಿರ್ಬೇಕು. ಓಕೆ, ಈಗ ಆಲ್ರೆಡಿ ಸ್ವಾಮಿ ದಯಾನಂದ ಸರಸ್ವತಿ ಅವರು ಆಲ್ರೆಡಿ ಒಂದು ಸಂಸ್ಥೆ ಇದೆ ಇವ್ರದೊಂದು ಕೂಡ, ಅರ್ಥ ಆಯ್ತಾ. ಮತ್ತೆ ರಾಜಾರಾಮ್ ಮೋಹನ್ ರಾಯ್ ಅವರು ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡ್ಯಾರ, ಅರ್ಥ ಆಯ್ತಾ. ಬ್ರಹ್ಮ ಸಮಾಜ, ಇದು ಬ್ರಹ್ಮ ಸಮಾಜ, ಇದು ಆರ್ಯ ಸಮಾಜ, ರೈಟ್. ಯಾನ್ ಬೆಸೆಂಟ್ ಅವರು ಕೂಡ ಈ ಓಮ್ ರೂಲ್ ಲೀಗ್ ಅಲ್ಲಿ ಏನ್ ಮಾಡಿದ್ಲು, ಓಮ್ ರೂಲ್ ಲೀಗ್ ಅಲ್ಲಿ ಏನ್ ಮಾಡಿದ್ಲು, ಪಾಲ್ಗೊಂಡಿರ್ತಕ್ಕಂಥ ಅಂತ ಗೊತ್ತಿರ್ಬೇಕು. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಸ್ನೇಹಿತರೆ. ನೋಡಿ, ಹಿಂದೂ ಸ್ವರಾಜ್ಯ ಪುಸ್ತಕದ ಕರ್ತೃ ಯಾರು ಅಂತ ಕೇಳಿದಾರ. ಇದಕ್ಕೆ ಸರಿಯಾದತ್ತ ಆಯ್ಕೆ ಯಾವುದಾದ್ರಿಗಿನ ಎಂ ಕೆ ಗಾಂಧಿ, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅವರು. ಈ ಗಾಂಧಿ ಬಗ್ಗೆನ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಕ್ಲಾಸ್ ಅನ್ನು ಮಾಡ್ತೀನಿ ಸ್ನೇಹಿತರೆ. ಇದು ನಮ್ಗೆ ಯಾವಾಗ್ಲೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗಾಂಧಿ ಯುಗದಿಂದ ಒಂದು ಪ್ರಶ್ನೆ ಏನಾಗುತ್ತೆ, ಖಂಡಿತ ಬರ್ತಕ್ಕಂಥದ್ದು. ನೋಡ್ರಿ, ಹಾಗಾದ್ರೆ ಜವಾಹರ್ ಲಾಲ್ ನೆಹರು ಅವರು ಕೂಡ ಇವ್ರದ್ದು ತುಂಬಾ ಹಿಸ್ಟ್ರಿ ಇದೆ. ಮೋತಿಲಾಲ್ ನೆಹರು ಇವ್ರದ್ದು ತುಂಬಾ ಹಿಸ್ಟ್ರಿ ಇದೆ. ಯಾಕಂದ್ರೆ ಸಂವಿಧಾನವನ್ನು ರಚಿಸಲು ಪ್ರಯತ್ನ ಪಟ್ಟಿರ್ತಕ್ಕಂಥ ಮೊಟ್ಟ ಮೊದಲ ವ್ಯಕ್ತಿ. ಇನ್ನು ಈ ಒಂದು ಜವಾಹರ್ ಲಾಲ್ ನೆಹರು ಏನಪ್ಪಾ ಅಂತಂದ್ರೆ ಬ್ರಿಟಿಷರ ವಿರುದ್ಧ ಮಾತನಾಡಲು ಅಂಜದೆ ಹಳಕದೆ ಎದುರಿಗೆ ನಿಲ್ತಕ್ಕಂಥವ್ರು ಇವರು. ಯಾರು? ಜವಾಹರ್ ಲಾಲ್ ನೆಹರು. ಮತ್ತೆ ಬಾಲಗಂಗಾಧರ ತಿಲಕ್ ಅವರು ಕೂಡ ಏನಪ್ಪಾ ಅಂದ್ರೆ ಈ ಸ್ವತಂತ್ರ ಹೋರಾಟದಲ್ಲಿ ಇವ್ರದ್ದು ಕೂಡ ಪಾಲಿದೆ, ರೈಟ್. ಹಾಗಾದ್ರೆ ಇವರು ಬಯೋಡಾಟಾ ಸ್ವಲ್ಪ ನೋಡ್ಕೊಳ್ಳೋನೇನು, ರೈಟ್. ನೋಡ್ರಿ, ಹಾಗಾದ್ರೆ ನಿಮ್ಮ ಒಂದು ತೃಪ್ತಿಗಾಗಿ ಬಾಲಗಂಗಾಧರ ತಿಲಕ್ ಅವರು ಕೂಡ ಏನ್ ಮಾಡಿದ್ರು, ಓಮ್ ರೂಲ್ ಲೀಗ್ ಚಳವಳಿ ಏನ್ ಮಾಡಿದ್ರು, ಸ್ಟಾರ್ಟ್ ಮಾಡಿದ್ರು. ಇದೊಂದು ನೆನ್ಪಿಟ್ಕೋರಿ, 1916ರಲ್ಲಿ. ಓಕೆ, ನೆಕ್ಸ್ಟ್ ಇವರು ಬಾಲಗಂಗಾಧರ ತಿಲಕ್ ಅವರ ಪತ್ರಿಕೆಗಳು ಕೇಸರಿ ಮತ್ತು ಮರಾಠಿ ಇಂಗ್ಲಿಷ್ ಭಾಷೆಯಲ್ಲಿ ಇದೆ, ಕೇಸರಿ ಮರಾಠಿ ಭಾಷೆಯಲ್ಲಿ ಇದೆ. ಓಕೆ, ನೆಕ್ಸ್ಟ್ ಎಂ ಕೆ ಗಾಂಧಿ ಅವರ ಪತ್ರಿಕೆಗಳು ಬಹಳ ಇದಾವೆ. ಅದರಲ್ಲಿ ಹಿಂದೂ ಸ್ವರಾಜ್ ಒಂದು, ಯಾವುದು? ಹಿಂದೂ ಸ್ವರಾಜ್ ಅಂತ. ಇನ್ನು ಹರಿಜನ, ಯಂಗ್ ಇಂಡಿಯಾ, ಇವೆಲ್ಲ ಗಾಂಧೀಜಿಯ ಪತ್ರಿಕೆಗಳು. ಇನ್ನು ಜವಾಹರ್ ಲಾಲ್ ನೆಹರು ಅವರ ಕೂಡ ಗ್ರಂಥ ಇದಾವೆ. ಯಾವುದು? ಡಿಸ್ಕವರಿ ಆಫ್ ಇಂಡಿಯಾ ಕೃತಿ ಇದೆ. ಓಕೆ, ಹಾಗಾದ್ರೆ ಇವ್ರ ಬಗ್ಗೆ ನಾವು ನೆಕ್ಸ್ಟ್ ನೋಡ್ಕೊಳ್ಳೋಣ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಸ್ನೇಹಿತರೆ. ಬಾಕ್ಸರ್ ಕದನವು ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು ಅಂತ ಐತೆ. ಈ ಬಾಕ್ಸರ್ ಕದನ ಹೇಳಕ್ ನಿಂತ್ಕೊಂಡ್ರೆ ತಾಸಾದ್ರೂ ಸಾಲಲ್ರಿ, ಅರ್ಥ ಆಯ್ತು. ಅದಕ್ಕೆ ನಾವು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಏನ್ ಮಾಡೋಣ್ರಿ, ಮುಗಿಸುವಂತ ಪ್ರಯತ್ನ ಮಾಡೋಣ ಎಕ್ಸಾಮ್ ರಿಲೇಟೆಡ್ ಆಗಿ. ಓಕೆ, ನೋಡಿ, ಬಾಕ್ಸರ್ ಕದನ ನಡೆದಿರ್ತಕ್ಕಂಥದ್ದು ಫಸ್ಟ್ ಗೊತ್ತಿರಬೇಕು 1764 ಅಕ್ಟೋಬರ್. ನೋಡ್ರಿ, ಅಕ್ಟೋಬರ್ 22ಕ ನಡೀತೈತ್ರಿ. ಎಲ್ಲಿ? ಬಿಹಾರ್ ಸ್ಟೇಟ್ ಅಲ್ಲಿ ತ್ರಿಕೂಟ ಅಥವಾ ತ್ರಿಪಕ್ಷ ಅಥವಾ ಮುಸ್ಲಿಂ ಕೂಟ, ಯಾವ್ದಾರ ತ್ರಿಪಕ್ಷ ಅಥವಾ ತ್ರಿಕೂಟ. ಈ ಕಡೆ ಎಕ್ಟರ್ ಮನ್ರೋ ಇದರಲ್ಲಿ ಎಕ್ಟರ್ ಮನ್ರೋಗೆ ಜಯ ಆಯ್ತು, ತ್ರಿಪಕ್ಷಕ್ಕೆ ಏನಾಯ್ತು? ಸೋಲಾಯ್ತು. ಅದ್ರಾಗ ಸುಜುದೌಲಾ, ಅವಧ್ನ ಸುಜುದೌಲಾ, ಎರಡನೇ ಶಾಲಂ ಮತ್ತೆ ಮೀರ್ ಕಾಸಿಂ ಇವರಿಗೆಲ್ಲ ಏನಾಯ್ತು? ಸೋಲಾಯ್ತು. ಆ ನಂತರ ಏನಾಯ್ತು? ಒಂದು ಒಪ್ಪಂದ ಆಯ್ತು. ಅದೇ ಒಪ್ಪಂದ ಯಾವ್ದತ್ ಕೇಳಿದಾರ. ಹಾಗಾದ್ರೆ ಆ ಒಪ್ಪಂದ ಯಾವ್ದು ಅಂತಂದ್ರೆ ಅಲಹಾಬಾದ್ ಒಪ್ಪಂದ 1765 ರಾಬರ್ಟ್ ಕ್ಲೈವ್ ಮತ್ತು ವರ್ಸಸ್ 1765ರಲ್ಲಿ ರಾಬರ್ಟ್ ಕ್ಲೈವನಿಗೂ ಮತ್ತು ಇವರಿಬ್ಬರಿಗೂ, ರೈಟ್.
ಇಲ್ಲೇ ಇದೇ ಪದ್ಧತಿಯಲ್ಲಿ ಇದೇ ಒಪ್ಪಂದದಲ್ಲಿ ದ್ವಿಮುಖ ಸರ್ಕಾರನ ಜಾರಿಗೆ ತಂದಿರತಕ್ಕಂಥದ್ದು. ಓಕೆ, ಹಾಗಾದ್ರೆ ಮದ್ರಾಸ್ ಒಪ್ಪಂದ ಆಗಿರತಕ್ಕಂಥದ್ದು ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ. ಅಲಿನಗರ್ ಶಾಂತಿ ಒಪ್ಪಂದ ಆಗಿರತಕ್ಕಂಥ 1757 ಫೆಬ್ರವರಿ 9ಕ್ಕೆ. ಇನ್ನು ಪಾಂಡಿಚಾರ್ ಒಪ್ಪಂದ ಆಗಿದ್ದು 1754ರಲ್ಲಿ. ಇದು ನಿಮಗೂ 1754ರಲ್ಲಿ. ಇವೆಲ್ಲ ಕ್ರಮವಾಗಿ ಕೂಡ ಕೇಳ್ತಿರ್ತಾರೆ. ಸರಿಯಾದದ್ದು ಯಾವುದು, ತಪ್ಪಾದದ್ದು ಯಾವುದು ಅಂತ ಕೇಳ್ತಕ್ಕಂಥ ಚಾನ್ಸ್ ಇರುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಭಾರತದಲ್ಲಿ ಪ್ರಥಮ ಬಾರಿಗೆ ಇಂಡಿಯನ್ ಸಿವಿಲ್ ಸರ್ವಿಸ್, ಭಾರತದ ನಾಗರಿಕ ಸೇವೆ ಜಾರಿಗೆ ತಂದ ಗವರ್ನರ್ ಜನರಲ್ ಯಾರು ಅಂತ ಕೇಳಿದಾರೆ. ಅಂದ್ರೆ ಇಂಡಿಯನ್ ಸಿವಿಲ್ ಸರ್ವಿಸ್ ಅನ್ನ ಜಾರಿಗೆ ತಂದಿರತಕ್ಕಂಥ ಯಾರು ಅಂತ ಕೇಳಿದಾರ. ಇದಕ್ಕೆ ಸರಿಯಾದಂತ ಆನ್ಸರ್ ಯಾವುದು ಅಂದ್ರಿನ ಲಾರ್ಡ್ ಕಾರ್ನವಾಲಿಸ್. ಲಾರ್ಡ್ ಕಾರ್ನವಾಲಿಸ್. ಹಾಗಾದ್ರೆ ಲಾರ್ಡ್ ಕಾರ್ನವಾಲಿಸ್ನ ಬಗ್ಗೆ ಯಾವಾಗ್ಲೂ ಏನ್ ಫೋಕಸ್ ಮಾಡ್ಬೇಕಂದ್ರೆ, ಇವನ ಕಾಲದಲ್ಲಿ ಪ್ರಥಮ ಚಾರ್ಟರ್ ಕಾಯ್ದೆ ಬಂತು ನೋಡ್ರಿ, ಅದೊಂದು ಚಾರ್ಟರ್ ಕಾಯ್ದೆ 1793. ನೆಕ್ಸ್ಟ್ ಇವನು ಪೊಲೀಸ್ ಇಲಾಖೆಗಳನ್ನು ಕೂಡ ಸ್ಥಾಪಿಸಿದ. ರೈಟ್, ಈ ಪೊಲೀಸ್ ಅಧಿಕಾರ ಏನಿತ್ತಲ್ಲ, ಪಟೇಲ ಗೌಡ್ರ ಬಳಿ ಇರ್ತಕ್ಕಂಥ ಅಧಿಕಾರವನ್ನು ಕಿತ್ಕೊಂಡು ಒಂದು ಪೊಲೀಸ್ ವ್ಯವಸ್ಥೆಯನ್ನು ಏನ್ ಮಾಡಿದ, ಇಲಾಖೆಯನ್ನ ಸ್ಥಾಪಿಸಿದ. ನೆಕ್ಸ್ಟ್ ಇವನ್ ಏನ್ ಮಾಡಿದ ಮತ್ತಂತಂದ್ರಿಗಿನ ಈ ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಏನಾಗಿದ್ದ, ಪಾಲ್ಗೊಂಡಿದ್ದ. ಇವನ್ ಕಾಲದಲ್ಲಿ ಏನಾಯ್ತು, ಮೂರನೇ ಆಂಗ್ಲೋ ಮೈಸೂರು ಯುದ್ಧ. ಒಂದ್ ಸೆಕೆಂಡ್ ಸ್ನೇಹಿತರೆ, ಮೂರನೇ ಆಂಗ್ಲೋ ಮೈಸೂರು ಯುದ್ಧ. ಆಂಗ್ಲೋ ಮೈಸೂರ್ ಯುದ್ಧ ಆಯಿತು. ಇದು ಲಾರ್ಡ್ ಕಾರ್ನ್ವಾಲಿಸ್ನ ಕಾಲದಲ್ಲಿ. ಇನ್ನು ಕಾರ್ನ್ವಾಲಿಸ್ ಕೋಡ್ ಜಾರಿಗೆ ಬರುತ್ತೆ. ಯಾಕಂದ್ರೆ ಆ ಮೂಮೆಂಟ್ ಅಲ್ಲಿ ಏನಾಗಿದ್ದಿಲ್ಲ, ಭಾರತೀಯ ಜಡ್ಜ್ಗಳು, ನ್ಯಾಯಾಧೀಶರು ಬ್ರಿಟಿಷರನ್ನು ಪ್ರಶ್ನೆ ಮಾಡುವಂತಿರ್ಲಿಲ್ಲ. ಓಕೆ, ಇದು ನಿಮಗೆ ಗೊತ್ತಿರತಕ್ಕಂಥ. ನೆಕ್ಸ್ಟ್ ಮತ್ತೆ ಏನಾಯ್ತು ಇವನ್ ಕಾಲದಲ್ಲಿ, ಮತ್ತೆ ಏನಪ್ಪಾ ಅಂತಂದ್ರೆ ಕಾಯಂ ಜಮೀನ್ದಾರಿ ಪದ್ಧತಿ ಜಾರಿಗೆ ಆಯ್ತು. ಕಾಯಂ ಜಮೀನ್ದಾರಿ ಪದ್ಧತಿ ಜಾರಿಗೆ ತಗೊಂಡ್ಬರ್ತಾನ್ರಿ. ಕಾಯಂ ಜಮೀನ್ದಾರಿ ಪದ್ಧತಿ ಜಾರಿಗೆ ತಂದಿರತಕ್ಕಂಥವ್ನು ಯಾರಂದ್ರ ಲಾರ್ಡ್ ಕಾರ್ನ್ವಾಲಿಸ್. ಇವನನ್ನು ನಾಗರಿಕ ಸೇವೆಗಳ ಪಿತಾಮಹ ಅಂತ ಕರೀತಾರೆ. ಆದ್ರೆ ಅಕ್ಯುರೇಟ್ ಆಗಿ ಎಕ್ಸಾಕ್ಟ್ ಆಗಿ ಹೇಳೋದಾದ್ರೆ ನಾಗರಿಕ ಸೇವೆ ಅಂದ್ರೆ ICS, ಹಿಂದಿನ IAS ಏನಿದೇವಲ್ಲ, UPSC ಅಲ್ಲಿ IAS ಎಕ್ಸಾಮ್ ಬರಿತೀವಿ ಗೊತ್ತಾ, ಆ ತರ ಅಲ್ಲ ಇದು. ಆಕ್ಚುಲಿ ಇದಕ್ಕಿಂತ ಹಿಂದೆ ವಾರನ್ ಹೆಸ್ಟಿಂಗ್ಸ್ ಏನ್ ಮಾಡಿದ್ದ, ಗ್ರೌಂಡ್ ವರ್ಕ್ ಸ್ಟಾರ್ಟ್ ಮಾಡಿದ್ದ. ಅಲ್ಲಿ ಸ್ಟಾರ್ಟ್ ಆದದನ್ನ ಇವನು ಸ್ವಲ್ಪ ಏನ್ ಮಾಡಿದ, ಅದನ್ನ ಇಂಪ್ರೂವ್ಮೆಂಟ್ ಮಾಡಿದ. ಕೋವೆಂಟ್ ಅಂಡ್ ನಾನ್ ಕೋವೆಂಟ್ ಅಂತ ಬರ್ತಾವ್ರಿ, ಆ ಹುದ್ದೆಗಳನ್ನ ಸ್ಟಾರ್ಟ್ ಮಾಡಿದೆ ಇವನು. ಪ್ರಾಥಮಿಕ ನಾಗರಿಕ ಸೇವೆಗಳನ್ನ ಪ್ರಾರಂಭಿಸಿದವನು ಇವನು. ಅರ್ಥ ಆಯ್ತಾ? ಹಿಂದಿನ UPSC ಅಲ್ಲಿ ಇರ್ತಕ್ಕಂಥ IAS ಹುದ್ದೆಗಳ ಅಲ್ಲ. ರೈಟ್, ಕಂಪನಿಯಲ್ಲಿ ಕೆಲಸಗಾರರು ಬೇಕಾಗಿದ್ದರು, ಕಡಿಮೆ ವೇತನದಲ್ಲಿ ದುಡಿಯುವಂತರು ಬೇಕಾಗಿದ್ರು. ಅದಕ್ಕೆ ಈ ಒಂದು ಪದ್ಧತಿನ ಜಾರಿಗೆ ತಗೊಂಡ್ಬರ್ತಾನೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡಿ. ನೆಕ್ಸ್ಟ್ ಪ್ರಶ್ನೆ ಏನಿದೆ, ಕೆಳಗಿನ ಯಾವ ಯುಗವನ್ನು ಜೈನ ಸಾಹಿತ್ಯದ ಸುವರ್ಣ ಯುಗ ಎಂದು ಕರೆಯಲಾಗಿದೆ ಅಂತ ಕೇಳಿದಾರ. ಇದಕ್ಕೆ ಸರಿಯಾದಂತ ಆನ್ಸರ್ ಯಾವ್ದಂದ್ರ ರಾಷ್ಟ್ರಕೂಟರ ಯುಗವನ್ನು ಏನ್ ಕರಿತಾರ್ರಿ, ಜೈನ ಸಾಹಿತ್ಯದ ಸುವರ್ಣ ಯುಗ ಅಂತ ಕರೀತಾರ. ಇಲ್ಲಿ ಅತ್ಯಂತ ಹೆಚ್ಚು ಸಾಹಿತ್ಯಗಳು ಮತ್ತೆ ಕಟ್ಟಡಗಳು, ಜೈನ ಸ್ಮಾರಕಗಳು, ಮೊನೋಮೆಂಟ್ಸ್ ಏನಾಗ್ತಾವ್ರಿ, ನಿರ್ಮಾಣ ಆಗ್ತಾವ. ಓಕೆ, ಇದು ನಿಮಗೆ ಗೊತ್ತಿರಬೇಕು. ಆಲ್ರೆಡಿ ನಮ್ಮ ಕರ್ನಾಟಕದಲ್ಲಿ ಕೂಡ ಶ್ರವಣ ಬೆಳಗೋಳ ಇದೆ. ಶ್ರವಣ ಬೆಳಗೋಳ ಗಂಗರ ಕಾಲದಲ್ಲಿ 4ನೇ ರಾಚಮಲ್ಲನ ಅವಧಿಯಲ್ಲಿ ಚಾವುಂಡರಾಯ ಅವರು ಏನ್ ಮಾಡಿದ್ರು, 981ರಲ್ಲಿ ನಿರ್ಮಿಸಿದ್ರು. ಅಲ್ಲಿ ಏನಾಗ್ತದೆ, ಪ್ರತಿ 12 ವರ್ಷಕ್ಕೊಮ್ಮೆ ಏನಾಗ್ತದೆ, ಮಹಾಮಸ್ತಭಿಷೇಕ ನಡೀತಿದ್ರಿ. ಮಹಾಮಸ್ತಭಿಷೇಕ. ರೈಟ್, ಈ ನೆಕ್ಸ್ಟ್ 2018ರಲ್ಲಿ ನಡೆದಿದೆ. 2030ರಲ್ಲಿ ಏನಾಗುತ್ತೆ, ಮಹಾಮಸ್ತಭಿಷೇಕ ನಡೀತಿದ್ರಿ. ಓಕೆ, ಇದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಈ ತರ ಅಷ್ಟೇ ಅಲ್ಲ, ಬೇರೆ ಬೇರೆ ಕಡೆ ಇದಾವ್ರಿ. ಈ ದಿಲ್ವಾರ್ ದೇವರಗಳಂತ ಬರ್ತಾವ, 1000 ಕಂಬಗಳ ಬಸದಿ ಅಂತ ಬರುತ್ತೆ. ಮತ್ತೆ ಇದೇ ಶ್ರವಣ ಬೆಳಗೊಳವನ್ನು ಜೈನರ ಕಾಶಿ ಅಂತ ಕರೀತಾರ. ಓಕೆ, ಎಷ್ಟೋ ದೇವಾಲಯಗಳು, ಮತ್ತೆ ನಮ್ಮ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ದೇವಾಲಯಗಳು ಕೂಡ ಇದಾವ. ಓಕೆ, ನೆಕ್ಸ್ಟ್ ನೋಡೋಣ. ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಎನ್ನುವ ಸೂಕ್ತಿಗೆ ಬ್ರಿಟಿಷ್ ಕಾಲದ ಕೆಳಗಿನ ಯಾವ ಪದ್ಧತಿಯು ಕಾರಣವಾಯಿತು ಅಂತ ಕೇಳ್ಯಾರ್ರಿ. ಇವುಗಳಲ್ಲಿ ನೋಡ್ರಿ, ಭೂ ಹಿಡುವಳಿ ವ್ಯವಸ್ಥೆ, ಮಹಲ್ವಾರಿ ವ್ಯವಸ್ಥೆ, ರೈತವಾರಿ ಪದ್ಧತಿ ಕೇಳ್ಯಾರ. ಇದಕ್ಕೆ ಸರಿಯಾದ ಆನ್ಸರ್ ಯಾವ್ದಂತಂದ್ರ ರೈತವಾರಿ ಪದ್ಧತಿ ಇರ್ತಾರೆ. ರೈತವಾರಿ ಪದ್ಧತಿ. ಈ ಮಾತನ್ನು ಹೇಳಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರಿಗಿನ ಚಾರ್ಲ್ಸ್ ಮೆಟ್ಕಪ್ಪ ಅಂತ ಹೇಳಿಕೇಶಿ. ಚಾರ್ಲ್ಸ್ ಮೆಟ್ಕಪ್. ಇದಂತ ಸತ್ಯ ಐತ್ರಿ, ಈಗೂ ಕೂಡ ಟ್ರೂ ಅನಿಸ್ತೈತ್ರಿ. ರೈತರ ಕಷ್ಟದಲ್ಲಿ ಇರ್ಬೇಕಾದ್ರೆ ಯಾವ ಸರ್ಕಾರಗಳು ಕೂಡ ಏನಾಗಲ್ಲ, ಮುಂದೆ ಬರಲ್ಲ.
ಬಟ್ ರಾಜಕೀಯ ಒಬ್ರು ಯಾರೋ ಹೇಳಿರ್ತಕ್ಕಂಥ ಮಾತು ನಾ ಹೇಳ್ತಕ್ಕಂಥಲ್ಲ, ರಾಜಕೀಯ ಪ್ರಬಲವಾಗಿರ್ಬೇಕಂದ್ರ ರೈತರು ಯಾವಾಗ್ಲೂ ಸಾಲದಲ್ಲೇ ಇರಬೇಕು, ಸಾಲದಲ್ಲೇ ಸಾಯ್ಬೇಕು, ಅವರನ್ನ ಜಸ್ಟ್ ಹಿಂಗ ಬೆರಳಿಕೆಯಲ್ಲಿ ಏನ್ ಮಾಡ್ಬೇಕು, ಹಿಂಗ್ ತಿರುಗಿಸ್ತಿರ್ಬೇಕು ಗರಗರನೆ, ಅದೇ ಒಂದು ರಾಜಕೀಯ ಅಂತ ಹೇಳ್ತಾರೆ. ರೈಟ್, ಹಾಗಾಗಿ ಇದು ಗೊತ್ತಿರ್ಬೇಕು. ಯಾಕಂದ್ರೆ ನೋಡ್ರಿ, ಇಲ್ಲಿ ಅತ್ಯಂತ ಹೆಚ್ಚು ಶೋಷಣೆ ಆಗ್ತದೆ ರೈತರ ಮೇಲೆ. ಈ ಕಡೆ ಇವರು ಟ್ಯಾಕ್ಸ್ ಹಾಕ್ತಾರ, ಆ ಕಡೆ ಜಮೀನ್ದಾರರಿಗೂ ಟ್ಯಾಕ್ಸ್ ಹಾಕ್ತಾರ. ಇವ್ರು ಹಾಕಿರ್ತಕ್ಕಂಥದ್ದಕ್ಕಿಂತ ಜಾಸ್ತಿ ಟ್ಯಾಕ್ಸ್ ಹಾಕಿ ಅವ್ರು ವಸೂಲಿ ಮಾಡ್ಕೋತಾರ. ಯಾರು? ಜಮೀನ್ದಾರರು. ರೈಟ್, ಇಲ್ಲಿ ಎಲ್ಲರಿಗಿಂತ ಜಾಸ್ತಿ ಆ ಶ್ರೀಮಂತರಾಗಿದ್ದು ಅಥವಾ ರೊಕ್ಕವನ್ನು ಸಂಗ್ರಹಣೆ ಮಾಡ್ಕೊಂಡಿದ್ದು ಯಾರಂದ್ರೆ ಜಮೀನ್ದಾರ್. ಓಕೆ, ರೈತಾವಾರಿ ಪದ್ಧತಿ ಅಂದ್ರೆ ಏನಿದೆ, ವ್ಯಕ್ತಿಗತ ಆಗ್ತಕ್ಕಂಥ ಟ್ಯಾಕ್ಸ್ ಇದು. ಇದನ್ನ ಯಾರು ಜಾರಿಗೆ ತಗೊಂಡ್ಬರ್ತಾರ ಅಂದ್ರಗಿನ ಫಸ್ಟ್ ಆಕ್ಚುಲಿ ಇದು ಪ್ರಯೋಗಕವಾಗಿ ಅಲ್ಲಿ ಅಲೆಕ್ಸಾಂಡರ್ ರೆಡ್ ಅನ್ನೋ ತಗೊಂಡ್ಬರ್ತಾನ ಬಾರ್ಮಹಲ್ ಪ್ರಾಂತ್ಯದಾಗ ಮದ್ರಾಸ್ ವಲಯದಲ್ಲಿ. ಆ ನಂತರ ಅಲ್ಲಿನ ಮದ್ರಾಸ್ನ ಗವರ್ನರ್ ಆಗಿರತಕ್ಕಂತ ಈ ಥಾಮಸ್ ಮನ್ರೋ ಅವರು ಏನ್ ಮಾಡಿದ್ರು, ಥಾಮಸ್ ಮನ್ರೋ ಅನ್ನೋರು ಏನ್ ಮಾಡಿದ್ರಪ್ಪ ಅಂದ್ರೆ ಇದನ್ನ ಜಾರಿಗೆ ತಗೊಂಡ್ಬಂದ್ರು 1820ರಲ್ಲಿ ಮೈಸೂರಲ್ಲಿ ಕೂಡ ಏನಾಗಿತ್ತು, ಇದು ಜಾರಿಯಾಗಿತ್ತು. ಬಾಂಬೆದಲ್ಲಿ ಕೂಡ ಏನಾಗಿತ್ತು, ಜಾರಿಯಾಗಿತ್ತು. ಓಕೆ, ನೆಕ್ಸ್ಟ್ ಡಿಪ್ರೆಸ್ಡ್ ಕ್ಲಾಸ್ ಲೀಗ್ ಸ್ಥಾಪಕರು ಯಾರು ಅಂತ ಕೇಳಿದಾರ. ಇದಕ್ಕೆ ಸರಿಯಾದಂತ ಆನ್ಸರ್ ಯಾವುದು ಅಂತಂದ್ರಿಗಿನ ಬಾಬು ಜಗಜೀವನ್ ರಾಮ್ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದ ಮಹಾಡ್ ಸತ್ಯಾಗ್ರಹ ನಡೆದ ವರ್ಷ ಯಾವುದು ಅಂತ ಕೇಳ್ಯಾರ. ಇದಕ್ಕೆ ಸರಿಯಾದಂತ ಆನ್ಸರ್ ಯಾವ್ದಂದ್ರೆ 1927. ನಿಮ್ಗೆಲ್ಲ ಗೊತ್ತದ, ಮಧ್ಯಪ್ರದೇಶದಲ್ಲಿ ಮಾಹು ಗ್ರಾಮದಲ್ಲಿ ಏನ್ ಮಾಡ್ತಾರೆ, ಈ ಭೀಮ್ರಾವ್ ಅವ್ರು ಏನ್ ಮಾಡ್ತಾರೆ, ಜನಿಸ್ತಾರೆ. ಆ ನಂತರ ಇವರು ತುಂಬಾ ಸ್ಟ್ರಗಲ್ ಮಾಡಿ ವಿದೇಶದಲ್ಲಿ ಓದಿ ಲಾಸ್ಟಿಗೆ ಸಂವಿಧಾನದಲ್ಲಿ ರಚನಾ ಸಭೆಯಲ್ಲಿ ಕೂಡ ಏನಾಗ್ತಾರೆ, ಇವರು ಭಾಗವಹಿಸ್ತಾರ. ಮುಂದೆ ಕರಡು ಸಮಿತಿಯ ಅಧ್ಯಕ್ಷರು ಕೂಡ ಏನಾಗಿದ್ರು, ಇವರು ಆಗಿದ್ರು. ಇವರ ಒಂದು ಹೋರಾಟದ ಫಲವಾಗಿ ಇವತ್ತು ಎಷ್ಟೋ ವರ್ಗಗಳು ಏನಾಗಿದಪ್ಪ ಅಂದ್ರ ತಮ್ಮ ಅಂದ್ರ ಬೆಳಕನ್ನು ಹೊಂದಿದಾವ. ಅಂದ್ರ ನಾವು ನಿಜವಾಗ್ಲೂ ಹೇಳ್ಬೇಕಪ್ಪ ಅಂತಂದ್ರ ನಾವು ಅವಾಗ ಈ ಕ್ಯಾಸ್ಟ್ ಸಿಸ್ಟಮ್ ಅಲ್ಲಿ ಸಿಲುಕ್ತಾ ಇದ್ದೀವಿ. ವರ್ಣ ಪದ್ಧತಿಯಲ್ಲಿ ವೇರಿಯೇಷನ್ ಇತ್ತು. ಅಂದ್ರೆ ಕಸುಬು ಪ್ರಕಾರ ಏನ್ ಮಾಡ್ಬೇಕು, ವೃತ್ತಿಗೆ ಅನುಗುಣವಾಗಿ ಅಲ್ಲಿ ಕೆಲಸ ಮಾಡ್ಬೇಕಾಗಿತ್ತು. ಬಟ್ ಈಗ ಹಂಗಿಲ್ಲ, ಯಾರು ಯಾವ ಕೆಲಸ ಬೇಕಾದ್ರೂ ಮಾಡಬಹುದು. ಓಕೆ, ಹಾಗಾಗಿ ಅದಕ್ಕೆಲ್ಲ ಕಾರಣ ಯಾರಂದ್ರಿಗಿನ ಡಾಕ್ಟರ್ BR ಅಂಬೇಡ್ಕರ್ ಅವರು. ಮತ್ತು ಇವರೊಂದು ಬಹಿಷ್ಕೃತ ಹೋರಾಟ ಅಂತ ಕೂಡ ಇದೆ. ಓಕೆ, ನೋಡೋಣ ನೆಕ್ಸ್ಟ್ ಅಂಬೇಡ್ಕರ್ ಅವ್ರ ಒಂದು ವಿಶೇಷವಾಗಿ ಕ್ಲಾಸ್ ಮಾಡೋಣ. ಓಕೆ, ನೆಕ್ಸ್ಟ್ ಕೆಳಗಿನ ಯಾವ ಭಾಷೆಯು ಕದಂಬರ ಕಾಲದ ಕೋರ್ಟ್ ಲ್ಯಾಂಗ್ವೇಜ್ ಆಗಿತ್ತು ಅಂತ ಕೇಳ್ಯಾರ. ಇದಕ್ಕೆ ಸರಿಯಾದಂತ ಆನ್ಸರ್ ಕನ್ನಡ ಮತ್ತು ಸಂಸ್ಕೃತ. ಈ ಮೊದಲು ಸಂಸ್ಕೃತ ಇತ್ತು, ಆ ನಂತರ ಕಾಕುಸ್ತವರ್ಮನ ಆಡಳಿತದಲ್ಲಿ ಏನ್ ಮಾಡಿದ ಅಂತಂದ್ರಿಗಿನ ಕನ್ನಡ ಭಾಷೆಯನ್ನೇ ಆಡಳಿತ ಭಾಷೆಯನ್ನಾಗಿಸಿಕೊಂಡ ಅನ್ನುವಂತ ಮಾಹಿತಿ ಇದೆ ಸ್ನೇಹಿತರೆ. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಈ ಕೆಳಗಂಡ ಪ್ರಮುಖ ಸಂಘಟನೆಗಳು ಸಂಸ್ಥೆಗಳನ್ನು ಭಾರತೀಯ ಹಿಂದೂ ನಾಯಕರು, ಸಮಾಜ ಸುಧಾರಕರು ಸ್ವತಂತ್ರ ಚಳವಳಿಯ ಸಮಯದಲ್ಲಿ ಸ್ಥಾಪಿಸಿದ್ರು ಅಂತ ಕೇಳ್ಯಾರ. ಹಾಗಾದ್ರೆ ನೋಡ್ರಿ, ಇದು ಆಕ್ಚುಲಿ ಇವೆಲ್ಲ ಸ್ವಲ್ಪ ಏನಿದಾವ, ಮಿಸ್ಟೇಕ್ ಇದಾವ. ಬಟ್ ಇದರಲ್ಲಿ ಸರಿಯಾದಂತದ್ದು ಯಾವ್ದಂದ್ರ ಗೋಪಾಲಕೃಷ್ಣ ಗೋಖಲೆ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ, NM ಜೋಶಿ ಅವರು ದಿ ಸೋಷಿಯಲ್ ಸರ್ವಿಸ್ ಲೀಗ್ ಅನ್ನೋದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಇದು ಏನಾಗಿದೆಪ್ಪ ಅಂದ್ರಿಗಿನ ಸರಿಯಾದಂತದ್ದು. ಇಲ್ಲಿ C ಮತ್ತು D ಸರಿಯಾದಂತದ್ದು. ಓಕೆ, ನಿಮ್ಗೆ ಗೊತ್ತಿರಬೇಕು. ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ GK ಗೋಖಲೆ ಅವರು, ಗೋಪಾಲಕೃಷ್ಣ ಗೋಖಲೆ ಮಂದಗಾಮಿ ನಾಯಕರು ಯಾರು, ಗೋಪಾಲಕೃಷ್ಣ ಗೋಖಲೆ ಅವರು, ಇವರು ಸ್ಥಾಪಿಸಿರ್ತಕ್ಕಂಥದ್ದು. ನೆಕ್ಸ್ಟ್ ಮತ್ತೆ ನೋಡ್ರಿ, ಇಲ್ಲಿ ಏನ್ ಕೇಳಿದಾರ, ಪಟ್ಟಿ 1 ಪಟ್ಟಿ 2 ಬೌದ್ಧ ಸಭೆಗಳು ಮತ್ತು ಅರಸರನ್ನೇ ಮಾಡ್ರಿ ವಂದಿಸಿ ಬರೀರತಿ ಕೇಳಿದಾರ. ಹಾಗಾದ್ರೆ ಇಲ್ಲೆಲ್ಲ ನಿಮಗೆ ಒಂದು ಚಾರ್ಟ್ ಇದೆ ಅಂತ ನೋಡ್ತೀನಿ ತಡ್ರಿ. ನೆಕ್ಸ್ಟ್ ಸ್ಲೈಡ್ ಇಲ್ಲ, ಅದಕ್ಕೆ ನಾ ಇಲ್ಲೇ ಹೇಳ್ತೀನಿ ನೋಡ್ರಿ. 1ನೇ ಬೌದ್ಧ ಮಹಾಸಭೆ ಕ್ರಿಸ್ತಪೂರ್ವ 483ರಲ್ಲಿ ನಡೀತು. ಇದಕ್ಕ ಅಧ್ಯಕ್ಷತೆ ವಹಿಸ್ಕೊಂಡವ್ರು ಯಾರಂದ್ರಿಗಿನ ಅಜಾತ ಶತ್ರು ಅವರು. ಇನ್ನು 2ನೇ ಬೌದ್ಧ ಮಹಾಸಭೆ ಎಷ್ಟರಲ್ಲಿ ನಡೀತು ಅಂತಂದ್ರಿಗಿನ 383ರಲ್ಲಿ ನಡೀತು. ಇದಕ್ಕ ಅಧ್ಯಕ್ಷತೆ ವಹಿಸ್ಕೊಂಡವ್ರು ಯಾರಂದ್ರಿಗಿನ ಕಾಲಾಶೋಕ. ಇನ್ನು 3ನೇ ಬೌದ್ಧ ಸಭೆ ನಡೀತು. ಈ 3ನೇ ಬೌದ್ಧ ಧರ್ಮ ಸಮ್ಮೇಳನಕ್ಕ ಅಧ್ಯಕ್ಷತೆ ಅಲ್ಲ, ಇವರು ಆಯೋಜನೆ ಮಾಡಿರ್ತಕ್ಕಂಥವ್ರು ಇದರಲ್ಲಿ ಅಧ್ಯಕ್ಷರು ಕೊಟ್ಟಿಲ್ಲ. ಓಕೆ, ಆಯೋಜನೆ ಮಾಡಿರ್ತಕ್ಕಂಥವ್ರು ಯಾರಂದ್ರ ಅಶೋಕ. ಇನ್ನು 3ನೇ ಬೌದ್ಧ ಧರ್ಮ ಸಮ್ಮೇಳನ. ಇನ್ನು 4ನೇ
ಬೌದ್ಧ ಧರ್ಮ ಸಮ್ಮೇಳನ ಯಾರ ಆಯೋಜನೆಯಲ್ಲಿ ನಡೀತು ಅಂದ್ರಗಿನ ಕನಿಷ್ಕನ ಆಯೋಜನೆಯಲ್ಲಿ ನಡೀತು. ಹಾಗಾದ್ರ ಮೂರನೇ ನಡೆದಿರ್ತಕ್ಕಂಥದ್ದು 250ರಲ್ಲಿ ನೋಡ್ರಿ, ಕ್ರಿಸ್ತಪೂರ್ವ 250ರಲ್ಲಿ ನಡೀತು. ನೆಕ್ಸ್ಟ್ ಈ ಒಂದು 4ನೇ ನಡೆದಿರ್ತಕ್ಕಂಥದ್ದು ಕೆಲವೊಂದು ಪುಸ್ತಕದಲ್ಲಿ 100 ಇದೆ, ಕೆಲವೊಂದು ಪುಸ್ತಕದಲ್ಲಿ 102 ಇದೆ, 102 ಇದೆ. ಇದು ನೋಡ್ಕೋಬೇಕು ನಾವು. ಓಕೆ, ಹಾಗಾದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಇದನ್ನೇ ಕೊಟ್ಟಿದಾರೆ, ಬಟ್ PUC ಬುಕ್ದಲ್ಲಿ ಅದೇ ಇದೆ. ಹಾಗಾದ್ರೆ ಇಲ್ಲಿ ಅಧ್ಯಕ್ಷರು ಯಾರು ಅಂತಂದ್ರಗಿನ ಅಧ್ಯಕ್ಷರು ಕೂಡ ಇದ್ರು ಇದರಲ್ಲಿ. ಒಂದು ಫಸ್ಟ್ನೇದ್ ನೋಡ್ರಿ, ಮೊದಲನೇ ಒಂದು ಮಹಾಕಶ್ಯಪ ಅಂತ ಬರ್ತಾನ್ರಿ ಅಧ್ಯಕ್ಷ. ನೆಕ್ಸ್ಟ್ ಎರಡನೇ ಸಭಾಕಾಮಿ ಅಂತ ಹೇಳಿ ಎರಡನೇದು ಯಾವುದು, ಎರಡನೇ ಅಧಿವೇಶನದ ಅಧ್ಯಕ್ಷರಾದವರು ಯಾರು, ಬೌದ್ಧ ಮಹಾಸಭೆದು ಸಭಾಕಾಮಿ. ಇನ್ನು ಮೂರನೇದು ಮುಗ್ಗಲಿಪುತ್ರ ತಿಸ್ಸ. ಇನ್ನು 4ನೇದು ಗೊತ್ತೇ ಇದೆ, ವಸುಮಿತ್ರ ಅಥವಾ ಅಶ್ವಘೋಷ ಅಂತ ಹೇಳಿ ಇವರು ಅಧ್ಯಕ್ಷತೆ ಮತ್ತು ಉಪಾಧ್ಯಕ್ಷತೆ ವಹಿಸ್ಕೊಂಡಿದ್ರು. ಇಲ್ಲಿ ಕೆಲವೊಂದು ತ್ರಿಪಿಟಕಗಳು, ಬೌದ್ಧ ಸನ್ಯಾಸಿರಲ್ಲಿ ಉಂಟಾಗಿರತಕ್ಕಂಥ ಭಿನ್ನಾಭಿಪ್ರಾಯಗಳನ್ನ ಮತ್ತೆ ಕಂಪ್ಲೀಟ್ ಆಗಿ ಕೊನೆಯದಾಗಿ ಆ ತ್ರಿಪಿಟಕಗಳನ್ನ, ವಿನಯ ಪಿಟಕ, ಸುತ್ತ ಪಿಟಕ, ಅಭಿಧಮ್ ಪಿಟಕಗಳನ್ನ ಏನ್ ಮಾಡ್ತಾರೆ, ಈ ಸಭೆಗಳಲ್ಲಿ ಏನ್ ಮಾಡ್ತಾರ, ರಚಿಸಲು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಸ್ನೇಹಿತರೆ, ಇದು ಇವತ್ತಿನ ತರಗತಿ. ನೆಕ್ಸ್ಟ್ ಇದೇ ರೀತಿ ಪ್ರಶ್ನೆಗಳನ್ನು ನಾನು ತಗೊಂಡು ಬರ್ತೀನಿ. ಮುಂದೆ ನೋಡೋಣ ಸ್ನೇಹಿತರೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.